ಕಾರಿಗೆ ಲೋನ್ ಮಾಡುವಂಥದ್ದು. ಕಾರಿಗೆ ಲೋನ್ ಮಾಡುವುದರಲ್ಲಿ ಎರಡು ವಿಷಯ ಉಂಟು. ಒಂದು, ಆ ಕಾರು ನಮಗೆ ದೈನಂದಿನ ಜೀವನಕ್ಕೆ ಅಥವಾ ನಮ್ಮ ಬಿಸ್ನೆಸ್ನಲ್ಲಿ ಅರ್ನ್ ಆಗ್ತದೆ ಅಂತ ಹೇಳಿ ಆದರೆ ಕಾರಿಗೆ ಸಾಲ ಮಾಡಬಹುದು. ಯಾಕಂದರೆ ಕಾರು ಇಟ್ಸೆಲ್ಫ್ ಇದು ಎಪ್ರಿಷಿಯೇಟಿಂಗ್ ಎಸೆಟ್ ಅಲ್ಲ, ಅದು ಡಿಪ್ರಿಷಿಯೇಟಿಂಗ್ ಎಸೆಟ್. ಬಟ್ ಆ ಕಾರಿನ ಉಪಯೋಗದಿಂದಾಗಿ ನಮ್ಮ ಬಿಸ್ನೆಸ್ನ ಮೇಲೆ ತುಂಬ ಪಾಸಿಟಿವ್ ಪರಿಣಾಮ ಬೀಳ್ತದೆ ಅಥವಾ ತುಂಬ ನಮಗೆ ಅರ್ನಿಂಗ್ ಆಗ್ತದೆ ಅಂತ ಹೇಳಿ ಆದರೆ ಅದು ಕೂಡ ಒಂದು ಎಪ್ರಿಷಿಯೇಟಿಂಗ್ ಎಸೆಟ್ ಆಗಿ ಕೂಡ ಕನ್ವರ್ಷನ್ ಆಗ್ಬೋದು. ಸ್ನೇಹಿತರೆ, ಫಿನ್ಪ್ರಭಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಾಲದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾಲ ತಗೊಳ್ಬಾರ್ದು, ನನಗೆ ಸಾಲ ಇರಬಾರ್ದು ಅಂತೇಳಿ ಪ್ರತಿಯೊಬ್ಬಂದು ಒಂದು ಆಸೆ ಇರ್ತದೆ. ಸಾಲ ಮಾಡಬಾರ್ದು, ಸಾಲ ಇಲ್ಲದಿದ್ದರೆ ಖುಷಿಯಲ್ಲಿ ಇರ್ತಾನೆ ಮನುಷ್ಯ, ಸಾಲ ಇಲ್ಲದಿದ್ದರೆ ಮಾತ್ರ ಅವನು ನೆಮ್ಮದಿಯಲ್ಲಿ ಇರ್ತಾನೆ ಅಂತೇಳಿ. ಎಲ್ಲ ಸಾಲಗಳು ಹಾಳಲ್ಲ, ಅಂದರೆ ಸಾಲ ಮಾಡಬಾರ್ದು ಅಂತೇಳಿ ಇಲ್ಲ. ಸಾಲವನ್ನು ಮಾಡುವಾಗ ಸಹ ಒಂದು ಕ್ಯಾಲ್ಕುಲೇಟಿವ್ ಸಾಲ ಮಾಡುವಂಥದ್ದು ಒಂದು ಆಪ್ಷನ್ ಇದೆ. ಯಾಕಂತೇಳಿದರೆ ಒಳ್ಳೆ ಸಾಲ ಮತ್ತು ಕೆಟ್ಟ ಸಾಲ ಅಂತೇಳಿ ಎರಡು ನಮ್ಮನೇದು ಇರ್ತದೆ. ಡೆಟ್ಟಲ್ಲಿ ಗುಡ್ ಡೆಟ್ ಮತ್ತು ಬ್ಯಾಡ್ ಡೆಟ್ ಅಂತೇಳಿ. ಸೊ ಯಾವುದು ಗುಡ್ ಡೆಟ್ ನೋಡಿ, ನಾವು ಒಂದು ಅಸೆಟ್ ನಾವು ಸಾಲ ಯಾಕೆ ತಗೊಳ್ತೇವೆ? ಏನಾದರೂ ಒಂದು ವಸ್ತುವನ್ನು ತಗೊಳ್ಳಿಕ್ಕೆ ನಾವು ಸಾಲ ತಗೊಳ್ತೇವೆ. ಆ ವಸ್ತು ಯಾವುದು ಅದು ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೆ ವಸ್ತು ತಗೊಳ್ಳುವಾಗ ಅದು ನೆಸೆಸಿಟಿ ಮತ್ತು ಲಕ್ಸುರಿ ಮತ್ತು ನೀಡ್ ಅಂತೇಳಿ ಇರ್ತದೆ. ಸೊ ಇದರಲ್ಲಿ ಆ ವಸ್ತು ತಗೊಳ್ಳುವಾಗ ಆ ವಸ್ತು ನನಗೆ ನಿಜವಾಗಿ ಅವಶ್ಯಕ ವಸ್ತುವಾ ಅಥವಾ ಅದನ್ನು ಉಪಯೋಗಿಸಿಕೊಳ್ಳುವಂಥ ವಸ್ತುವಾ ಅಥವಾ ಅದು ಅಸೆಟಾ ಅಂತೇಳಿ. ಅಸೆಟ್ ಮತ್ತು ಲಯಬಿಲಿಟಿ ಅಂತೇಳಿ ಇರ್ತದೆ. ಸೊ ಒಂದು ವಸ್ತು ನಿಮಗೆ ಅದು ಲಯಬಿಲಿಟಿ ಆಗಬಾರ್ದು, ಅದು ಅಸೆಟ್ ಆಗಬೇಕು. ಅದಕ್ಕೆ ಅಪ್ರಿಷಿಯೇಟಿಂಗ್ ಅಸೆಟ್ ಮತ್ತು ಡಿಪ್ರಿಷಿಯೇಟಿಂಗ್ ಅಸೆಟ್ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಒಂದು ಮೊಬೈಲ್ ಫೋನ್ ತಗೊಳ್ಳಿಕ್ಕೆ ಒಬ್ಬ ಸಾಲ ಮಾಡ್ತಾನೆ, ಅದು ಡಿಪ್ರಿಷಿಯೇಟಿಂಗ್ ಅಸೆಟ್, ಅದು ಅಸೆಟ್ ಅಲ್ಲ ಆ್ಯಕ್ಚುಲಿ. ಅದು ಉಪಯೋಗ ಮಾಡಲಿಕ್ಕೆ ಇರುವಂತಹ ಒಂದು ವಸ್ತು, ಅದರಲ್ಲಿ ಉಪಯೋಗ ಮಾತ್ರ ಇರುವಂಥದ್ದು. ಅದನ್ನು ನಾವು ಎಕನಾಮಿಕ್ಸಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅದು ಏನಾಗ್ತದೆ, ಅದರಲ್ಲಿ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಸೊ ಈ ರೀತಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ಇನ್ನೊಬ್ಬ ಒಂದು ಮನೆ ತಗೊಳ್ತಾನೆ, ಮನೆ ತಗೊಳ್ಳುವಾಗ ಅದು ಉಪಯೋಗ ಮಾಡಲಿಕ್ಕೆ ವಸ್ತು ಕೂಡ ಹೌದು, ಅದು ಅಸೆಟ್ ಕೂಡ ಹೌದು. ಅಂದರೆ ಅಲ್ಲಿ ಎರಡು ಬೆನಿಫಿಟ್ ಇದೆ. ಒಂದು ಉಪಯೋಗ ಕೂಡ ಮಾಡ್ಬೋದು, ಮತ್ತೊಂದು ಆ್ಯಸ್ ಎ ಅಸೆಟ್ ಅದರದ್ದು ವ್ಯಾಲ್ಯೂಯೇಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಸೊ ಒಂದು ಮನೆಗೆ ತಗೊಳ್ಳುವ ಸಾಲಕ್ಕೂ ಒಂದು ಫೋನಿಗೆ ತಗೊಳ್ಳುವ ಸಾಲಕ್ಕೂ ಡಿಫರೆನ್ಸ್ ಉಂಟು. ಇದರಲ್ಲಿ ಫೋನಿಗೆ ನಾವು ತಗೊಳ್ಳುವುದು ಸಾಲ ಅದೊಂದು ಐಡಿಯಲ್ ಅಲ್ಲ. ಯಾಕಂತ ಹೇಳಿದರೆ ಅದು ಡಿಪ್ರಿಷಿಯೇಟಿಂಗ್ ಅಸೆಟ್, ಅಪ್ರಿಷಿಯೇಟಿಂಗ್ ಅಸೆಟ್ ಅಲ್ಲ. ಅದೇ ಒಂದು ಮನೆಗೆ ನಾವು ತಗೊಂಡ್ರೆ, ಆ ಮನೆಗೆ ಸಾಲ ತಗೊಂಡದ್ದು ನಮಗೆ ಬಡ್ಡಿಯಲ್ಲಿ ಖಾಲಿ 8% ಅಥವಾ 9% ಮಾತ್ರ ನಡೀತಾ ಇರ್ತದೆ. ಬಟ್ ಇದರದ್ದು ಅಸೆಟ್ ವ್ಯಾಲ್ಯೂ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಬಟ್ ಏನೋ ಒಂದು ಸ್ವಲ್ಪ ಎಪ್ರಿಷಿಯೇಷನ್ ಆಗಿಯೇ ಆಗ್ತದೆ. ಅದರ ನಡುವೆ ಆ ವಸ್ತುವನ್ನು ನಾವು ಉಪಯೋಗ ಕೂಡ ಮಾಡಲಿಕ್ಕೆ ಆಗ್ತದೆ. ಸೊ ಈ ರೀತಿ. ಅದೇ ಇನ್ನೊಂದು, ಕಾರಿಗೆ ಲೋನ್ ಮಾಡುವಂಥದ್ದು. ಕಾರಿಗೆ ಲೋನ್ ಮಾಡುವುದರಲ್ಲಿ ಎರಡು ವಿಷಯ ಉಂಟು. ಒಂದು, ಆ ಕಾರು ನಮಗೆ ದೈನಂದಿನ ಜೀವನಕ್ಕೆ ಅಥವಾ ನಮ್ಮ ಬಿಸ್ನೆಸ್ನಲ್ಲಿ ಅರ್ನ್ ಆಗ್ತದೆ ಅಂತ ಹೇಳಿ ಆದರೆ ಕಾರಿಗೆ ಸಾಲ ಮಾಡಬಹುದು. ಯಾಕಂದರೆ ಕಾರು ಇಟ್ಸೆಲ್ಫ್ ಇದು ಎಪ್ರಿಷಿಯೇಟಿಂಗ್ ಎಸೆಟ್ ಅಲ್ಲ, ಅದು ಡಿಪ್ರಿಷಿಯೇಟಿಂಗ್ ಎಸೆಟ್. ಬಟ್ ಆ ಕಾರಿನ ಉಪಯೋಗದಿಂದಾಗಿ ನಮ್ಮ ಬಿಸ್ನೆಸ್ನ ಮೇಲೆ ತುಂಬ ಪಾಸಿಟಿವ್ ಪರಿಣಾಮ ಬೀಳ್ತದೆ ಅಥವಾ ತುಂಬ ನಮಗೆ ಅರ್ನಿಂಗ್ ಆಗ್ತದೆ ಅಂತ ಹೇಳಿ ಆದರೆ ಅದು ಕೂಡ ಒಂದು ಎಪ್ರಿಷಿಯೇಟಿಂಗ್ ಎಸೆಟ್ ಆಗಿ ಕೂಡ ಕನ್ವರ್ಷನ್ ಆಗ್ಬೋದು. ಹೀಗೆ ಸಾಲಗಳಲ್ಲಿ 2-3 ರೀತಿ ಉಂಟು. ಹಾಗಾಗಿ ಸಾಲ ಮಾಡುವಾಗ ಪ್ರತಿಯೊಬ್ಬರು ಒಮ್ಮೆ ಆಲೋಚನೆ ಮಾಡಬೇಕು, ಇದು ನಾನು ಯಾವುದಕ್ಕೆ ಸಾಲ ಮಾಡ್ತಾ ಇದ್ದೇನೆ? ಎಪ್ರಿಷಿಯೇಟಿಂಗ್ ಎಸೆಟ್ಗೆ ಮಾಡ್ತಾ ಇದ್ದೇನೆ, ಡಿಪ್ರಿಷಿಯೇಟಿಂಗ್ ಎಸೆಟ್ಗೆ ಮಾಡ್ತಾ ಇದ್ದೇನಾ, ಅಥವಾ ನೀಡಿಗೆ ಮಾಡ್ತಾ ಇದ್ದೇನಾ ಅಂತ. ಲಕ್ಸುರಿಗೋಸ್ಕರ ಕೇವಲ ಇನ್ನೊಬ್ಬರಿಗೆ ಶೋ ಆಫ್ ಮಾಡಲಿಕ್ಕೋಸ್ಕರ ಮಾಡೋದಾದರೆ ಅದು ಒಳ್ಳೆ ಸಾಲ ಅಲ್ಲ. ಯಾಕಂದರೆ ಅದರಿಂದ ನಾವು ನಮ್ಮದು ಫಿನಾನ್ಷಿಯಲ್ ಎಲ್ಲ ಪ್ಲ್ಯಾನಿಂಗ್ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಾಲ ಮಾಡುವಾಗ ಒಮ್ಮೆ ನೀವು ಆಲೋಚನೆ ಮಾಡಿ, ಒಮ್ಮೆ ಬ್ರೇಕ್ ಹಾಕಿ ಒಮ್ಮೆ ಆಲೋಚನೆ ಮಾಡಿ, ಇದು ನನಗೆ ಬೇಕಾ, ಎಪ್ರಿಷಿಯೇಟಿಂಗ್ ಎಸೆಟಾ ಡಿಪ್ರಿಷಿಯೇಟಿಂಗ್ ಎಸೆಟಾ ಅನ್ನುವಂಥದ್ದು ಆಲೋಚನೆ ಮಾಡಲಿರುವಂಥ ಒಂದು ಆ ಪ್ರವೃತ್ತಿಯನ್ನು ನೀವು ಬೆಳೆಸಿಕೊಂಡ್ರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ನ ಟುವರ್ಡ್ಸ್ ನಿಮ್ಮ ಜರ್ನಿ ತುಂಬ ಈಸಿ ಆಗ್ತದೆ ಮತ್ತು ನೀವು ಫಾಸ್ಟ್ ಆ ಗೋಲನ್ನು ರೀಚ್ ಆಗ್ತೀರಿ. ಸೊ ಇಂಥ ಒಳ್ಳೊಳ್ಳೆ ವಿಷಯಗಳನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ. ನಿಮ್ಮ ಫ್ರೆಂಡ್ಸಿಗೆ ನೀವು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.